Hello everyone, welcome to Navras Maths Tutorials. Exercise number 1.5 first question. ನೋಡಿ ಏನು ಕೊಟ್ಟಿದ್ದಾರೆ, ಫೈಂಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಒಂದು 3 ಕ್ವಶನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಅದರಲ್ಲಿ ಏನು ಕೊಟ್ಟಿದ್ದಾರೆ, 64 to the power of 1/2 ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ನಾವು 8th ಸ್ಟ್ಯಾಂಡರ್ಡ್ ಅಲ್ಲಿ ಎಲ್ಲ ಓದಿದೀವಲ್ವಾ, ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ನೋಡಿ ಫಸ್ಟ್ a to the power of m ಇಂಟು a to the power of n ಇದ್ರೆ ನಾವೇನ್ ಮಾಡ್ತಿದ್ವಿ, ಬೇಸ್ ಸೇಮ್ ಇತ್ತು, ಪವರ್ ಒಂದೇ ಚೇಂಜ್ ಇತ್ತು. ಸೊ ಅಂತ ಟೈಮಲ್ಲಿ ಏನಾಗತ್ತೆ, ಬೇಸ್ ಸೇಮ್ ಇದ್ದಾಗ ಪವರ್ಸ್ ಆಡ್ ಆಗ್ತವೆ ಅಲ್ವಾ. ಇದನ್ನ ನಾವು ಸ್ವಲ್ಪ ರಿವೈಸ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಸಾಲ್ವ್ ಮಾಡೋದಕ್ಕೆ. ಓಕೆ, ಇದೇ ರೀತಿ ಇನ್ನು ಬೇರೆ ಲಾಸ್ ಏನಿದಾವೆ ನೋಡಿ, a to the power of m ಅಪಾನ್ a to the power of n ಅಂದ್ರೆ ಇಲ್ಲಿ ಡಿವೈಡ್, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದ್ದಾಗ ಆಡ್ ಆಗ್ತಿತ್ತು, ಇಲ್ಲಿ ಡಿವೈಡ್ ಇದ್ದಾಗ ಮತ್ತು ಬೇಸ್ ಸೇಮ್ ಇದ್ದು ಪವರ್ಸ್ ಡಿಫರೆಂಟ್ ಇದ್ದಾಗ ಏನಾಗತ್ತೆ, ಪವರ್ಸ್ ಮೈನಸ್ ಆಗತ್ತೆ ಅಲ್ವಾ. ಈಗ ಅದೇ ರೀತಿ a to the power of m ಹೋಲ್ ಟು ದ ಪವರ್ ಆಫ್ n ಈ ರೀತಿ ಇದ್ದಾಗ ನೋಡಿ, ಇದಕ್ಕೆ ಪವರ್ a to the power of m ಹೋಲ್ ಟು ದ ಪವರ್ ಆಫ್ n ಇದ್ದಾಗ ಏನಾಗತ್ತೆ, ಪವರ್ಸ್ ಮಲ್ಟಿಪ್ಲೈ ಆಗ್ತವೆ ಅಲ್ವಾ. ಇದು ಒಂದ್ ಲಾ. ಆಮೇಲೆ ನೋಡಿ ಫೋರ್ತ್ ಲಾ, a to the power of m ಇಂಟು b to the power of m ಅಂದ್ರೆ ಇಲ್ಲಿ ನೋಡಿ ಬೇಸ್ ಚೇಂಜ್ ಇದಾವೆ ಆದ್ರೆ ಪವರ್ಸ್ ಸೇಮ್ ಇದಾವೆ. ಸೊ ಈ ರೀತಿ ಇದ್ದಾಗ ಏನಾಗತ್ತೆ, a ಇಂಟು b ಹೋಲ್ ಟು ದ ಪವರ್ ಆಫ್ m ಅಂದ್ರೆ ಎರಡಕ್ಕೂ ಪವರ್ ಇದೆ, ಸೇಮ್ ಇದೆ ಅಲ್ವಾ. ಸೊ ಪವರ್ ಸೇಮ್ ಆಗುತ್ತೆ. ಓಕೆ, ಇನ್ನೊಂದ್ಲ a to the power of 0 is equals to 1 ಅಂದ್ರೆ ಯಾವುದೇ ನಂಬರ್ ಇರಲಿ ಬೇಸ್ ಟು ದ ಪವರ್ ಆಫ್ 0 ಅಂತ ಬಂದಾಗ ಅದ್ರ ವ್ಯಾಲ್ಯೂ ಏನಾಗುತ್ತೆ, 1 ಆಗತ್ತೆ. ಓಕೆ, ಈಗ ಇನ್ನೊಂದು ನೋಡಿ, a to the power of -1 ನೋಡಿ, a to the power of -1 ಈ ರೀತಿ ಇದ್ದಾಗ ಏನ್ ಮಾಡ್ತೀವಿ, 1/a ಅಂತ ಹಾಕೊಂತೀವಿ. ಅಂದ್ರೆ ಈ ಮೈನಸ್ ಇರೋದ್ರಿಂದ ಪವರ್ ಇದ್ರದ್ದು ರೆಸಿಪ್ರೋಕಲ್, ಇದ್ರದ್ದು ರೆಸಿಪ್ರೋಕಲ್ ಹಾಕೊಂಡಾಗ ಅದು ಮೈನಸ್ ಹೋಗ್ಬಿಡತ್ತೆ. ಓಕೆ, ಇಲ್ಲಿ a to the power of 1 ಪಾಸಿಟಿವ್ ಆಗುತ್ತೆ, 1 ಬರೆದ್ರು ನಡೀತದೆ, ಬರೆದಿದ್ರು ನಡೀತದೆ. ಓಕೆ, ಇದಿಷ್ಟು ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ನಾವು ಮುಂಚೆ ಓದಿರೋದು. ಸೊ ಇದನ್ನ ರಿವೈಸ್ ಮಾಡ್ತಾ ನಾವು ಈಗ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ ನೋಡಿ. ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 64 to the power of 1/2 ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವೇನ್ ಮಾಡ್ಕೋಬೇಕು, ಇದು ಫ್ಯಾಕ್ಟರ್ಸ್ ಏನ್ ಬರ್ತವೆ ನೋಡ್ಕೊಂಡು 64 ನೋಡಿ, 64 2 3s 2 2s 2 1s 2 6 again 2 8s again 2 4s 2 2s 2 1s ಈ ರೀತಿ 1 ಬರೋವರೆಗೂ ನಾವು ಫ್ಯಾಕ್ಟರ್ಸ್ ಫೈಂಡ್ ಮಾಡ್ಬೇಕು. ನೋಡಿ ಎಷ್ಟು ಸರಿ ಬಂತು, 2 1 2 3 4 5 6 ಅಂದ್ರೆ ಇಲ್ಲಿ ಏನ್ ಬರುತ್ತೆ ನೋಡಿ, 2 to the power of 6 ಅಂತ ಬರೆದ್ವಿ ಅಲ್ವಾ. ಇದ್ರ ವ್ಯಾಲ್ಯೂ 64ನೇ ನಾವು 2 to the power of 6 ಅಂತ ಬರೆದ್ವಿ. ಯಾಕೆ, ನಾವು ಸಾಲ್ವ್ ಮಾಡ್ಬೇಕಿದೆಯಲ್ಲ ಅದಕ್ಕೆ 64ನೇನ ಬರ್ದ್ವಿ, ಆದ್ರೆ ಇದಕ್ಕೆ ಪವರ್ ಏನಿದೆ, 1/2 ಇದೆ ಅಲ್ವಾ. ಸೊ ಈಗ ನೋಡಿ ಇಲ್ಲಿ ಯಾವ್ದು ಲಾ ಅಪ್ಲೈ ಆಗುತ್ತೆ ನೋಡಿ, a to the power of m ಹೋಲ್ ಟು ದ ಪವರ್ ಆಫ್ n ಇಸ್ ಈಕ್ವಲ್ಸ್ ಟು ಏನಿತ್ತು, a to the power of m ಇಂಟು n ಆಗ್ತಾ ಇತ್ತಲ್ವಾ. ಮಲ್ಟಿಪ್ಲೈ ಆಗತ್ತೆ ಪವರ್ಸ್. ಸೊ ಅದೇ ರೀತಿ ಇಲ್ಲಿ ಅಪ್ಲೈ ಮಾಡಿ ಈ ಫಾರ್ಮುಲಾನ, ಈ ಲಾನ, 2 ಬೇಸ್ ಆಯ್ತು, ಪವರ್ಸ್ ಏನಿದೆ 6 ಇದೆ, ಇಂಟು 1/2 ನೋಡಿ ಈ ರೀತಿ ಹಾಕೋಬೇಕು. ಹಾಕೊಂಡು ನೋಡಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಈ ಬೇಸ್ ಹೆಂಗೆ ಇರ್ಲಿ, ಮೇಲೆ ಪವರ್ಸ್ ಅಂದ್ರೆ ನೋಡಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಕ್ಯಾನ್ಸಲೇಷನ್ ಆಗುತ್ತಲ್ವಾ. 2 1s 2 3s 3 1s 3 ಬಂತು, ಕೆಳಗೆ ಡಿನಾಮಿನೇಟರ್ ಕೂಡ 1 ಇದೆ. ಸೊ ಏನ್ ಬರುತ್ತೆ, 2 to the power of 3 ಆರ್ 2 ಕ್ಯೂಬ್ ಅಂತ ಹೇಳ್ಬೋದು. ಓಕೆ, ಇದು ಇಷ್ಟಕ್ಕೆ ಬಿಡ್ಬೋದು, ಆದ್ರೆ ಅವರು ಸಾಲ್ವ್ ಮಾಡಕ್ ಹೇಳಿದಾರಲ್ವಾ. 2 ಕ್ಯೂಬ್ ಅಂದ್ರೆ 8 ಆಗುತ್ತೆ ನೋಡಿ, ಇಲ್ಲಾಂದ್ರೆ ಈ ರೀತಿ ಕೂಡ ಬರ್ದು 2 2s 4 4 2s 8 8 is the ಆನ್ಸರ್. ಈ ರೀತಿ ಮಾಡ್ಬೇಕು. ಓಕೆ,
ಸೇಮ್ ಅದೇ ರೀತಿ ಸೆಕೆಂಡ್ ಒನ್ ನೋಡಿ 32 ಟು ದ ಪವರ್ ಆಫ್ 1/6 1/5 ಅಂತ ಕೊಟ್ಟಿದ್ದಾರೆ. ಸೊ 32ನು ಇದೇ ರೀತಿ ಫ್ಯಾಕ್ಟರ್ಸ್ ತೆಗೆಯೋಣ ನೋಡಿ. 2 1 2 6 2 8 2 4 2 2 ಅಗೇನ್ 2 1 ಇಲ್ಲಿ ಎಷ್ಟು ಸರಿ ಬಂತು? 2 5 ಟೈಮ್ಸ್ ಬಂತು. ಸೊ ಇದನ್ನೇ ನಾವೇನ್ ಮಾಡ್ಬೇಕು, 32ನೇ 2 ಟು ದ ಪವರ್ ಆಫ್ 5 ಅಂತ ಹಾಕೋಬೇಕು. ಹಾಕೊಂಡು ನೋಡಿ 32ನೇ ಈ ರೀತಿ ಹಾಕೊಂಡ್ವಿ, ಆ ಪವರ್ ಹಂಗೆ ಹಾಕೋಬೇಕು 1/5. ಇಲ್ಲಿನೂ ಇದೇ ಲಾ ಅಪ್ಲೈ ಆಗುತ್ತೆ, ಪವರ್ಸ್ ಮಲ್ಟಿಪ್ಲೈ ಆಗ್ತವೆ. ಸೊ ಏನಾಗುತ್ತೆ, 2 ಬೇಸ್ ಹಂಗೆ ಇಡಿ, ಇದನ್ನ ಮಲ್ಟಿಪ್ಲೈ ಮಾಡೋಣ ಪವರ್ಸ್. 5 ಇಂಟು 1/5 ನೋಡಿ. ಈಗ ನೋಡಿ ಇಲ್ಲಿ ನ್ಯೂಮರೇಟರ್ ಅಲ್ಲಿ ಇದೆ, ಇಲ್ಲಿ ಡಿನಾಮಿನೇಟರ್ ಇದೆ, ಕ್ಯಾನ್ಸಲ್ ಆಗುತ್ತಲ್ವಾ? 5 1 5. ಸೊ ನೋಡಿ 1 ಇಂಟು 1 ಮಾಡಿದ್ರೆ 1 ಬರುತ್ತೆ, ಕೆಳಗೆ ಡಿನಾಮಿನೇಟರ್ ಕೂಡ 1 ಇದೆ, ಅಂದ್ರೆ ಎಲ್ಲ ಸೇರಿ 1 ಆಯ್ತು. ಸೊ 2 ಟು ದ ಪವರ್ ಆಫ್ 1 ಅಂದ್ರೆ ಏನರ್ಥ? ಓನ್ಲಿ 2 ಇಸ್ ದ ಆನ್ಸರ್. ಓಕೆ, ಈಗ ಥರ್ಡ್ ಒನ್ ನೋಡಿ. ಏನ್ ಕೊಟ್ಟಿದ್ದಾರೆ ಕ್ವಶನ್? 125 ಟು ದ ಪವರ್ ಆಫ್ 1/3 ಅಂತ ಕೊಟ್ಟಿದ್ದಾರೆ. 125 ಫ್ಯಾಕ್ಟರ್ಸ್ ತೆಗ ನೋಡಿ. 5 ಈ ನೋಡಿ ಇಲ್ಲಿ ಲಾಸ್ಟಿಗೆ 5 ಇರೋದ್ರಿಂದ 5 ಟೇಬಲ್ಸ್ ಅಲ್ಲೇ ಹೋಗುತ್ತಲ್ವಾ? ಸೊ 5 2s 10, 2 ಉಳಿತು, 5 5s 25, ಅಗೇನ್ 5 5s, ಅಗೇನ್ 5 1s. ಈಗ ಈ 125ನೇ ನಾವು 5 ಎಷ್ಟು ಸರಿ ಬಂದಿದೆ? 3 ಟೈಮ್ಸ್ ಬಂದಿದೆ. ಸೊ 5 ಕ್ಯೂಬ್ ಆರ್ 5 ಟು ದ ಪವರ್ ಆಫ್ 3 ಬರ್ದ್ವಿ. ಮೇಲೆ ಏನ್ ಕೊಟ್ಟಿದೆ? ಪವರ್ 1/3 ಅಲ್ವಾ? ಇಲ್ಲಿ ಕೂಡ ಅದೇ ಲಾ ಅಪ್ಲೈ ಆಗುತ್ತೆ. a to the power of m to the power of whole to the power of n is equal to a to the power of m into n. ಸೊ ನೋಡಿ ಬೇಸ್ ಏನು ಬರ್ದ್ವಿ 5 ಅಂತ, ಇಲ್ಲಿ ಪವರ್ಸ್ ಮಲ್ಟಿಪ್ಲೈ ಮಾಡಬೇಕು ನೋಡಿ. 3 ಇಂಟು 1/3. ಇಲ್ಲಿ ನ್ಯೂಮರೇಟರ್ 3 ಇದೆ, ಡಿನಾಮಿನೇಟರ್ ಅಲ್ಲಿ 3 ಇದೆ, ಸೊ ಕ್ಯಾನ್ಸಲ್ ಆಗುತ್ತೆ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ. ನೋಡಿ ಇಲ್ಲಿನೂ ಅಷ್ಟೇ 1 ಬಂತು, 1 ಇಂಟು 1 1 ಆಗುತ್ತೆ, ಡಿನಾಮಿನೇಟರ್ ಕೂಡ 1 ಇದೆ. ಸೊ ಏನಾಗುತ್ತೆ? ಆನ್ಸರ್ ಈಸ್ 5. ಟು ದ ಪವರ್ ಆಫ್ 1 ಏನು ಬರೆಯೋದು ಅವಶ್ಯಕತೆ ಇಲ್ಲ, 5 ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್